ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಮೀಶೋ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ. ಸೊ ಅದನ್ನು ರಿವ್ಯೂನ ಮಾಡ್ತಾಯಿದ್ದೀನಿ. ಸೊ ಹೇಗಿದೆ ಅಂತೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ರಿವ್ಯೂ ಮಾಡ್ತಾ ಇರೋದು ಲಂಚ್ ಬಾಕ್ಸ್ನ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ, ಸೊ ಅನ್ಬಾಕ್ಸಿಂಗ್ ಮಾಡಿದ ವಿಡಿಯೋದಲ್ಲಿ. ಸೊ ಅಂದರೆ ರಿವ್ಯೂ ಹೇಳಿರಲಿಲ್ಲ ನಾನು ಹೆಂಗಿದೆ ಅಂತೇಳಿ. ಸೊ ಅದನ್ನು ಯೂಸ್ ಮಾಡಿದ್ರೆ ಬೆಟರ್ ಅಲ್ವಾ, ಯೂಸ್ ಮಾಡಿ ಹೇಳಿದ್ರೇ ಬೆಟರ್ ಅಂತೇಳಿ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನಮ್ಮ ಇಬ್ಬರು ಮಕ್ಳಿಗೂ ಕೂಡ ಇದು ತರಿಸ್ಕೊಂಡಿದ್ದೀವಿ, ಒಂದೇ ಕಲರ್ದೇ ತರಿಸ್ಕೊಂಡಿದ್ದೆ. ಹಾಗೆ ಇನ್ನೊಂದು ಟಿಪ್ಸು, ನಾವು ಆ್ಯಪಲ್ನ ಕಟ್ ಮಾಡಿ ಹಾಗೆ ಇಡೋದಕ್ಕಿಂತ ಸ್ವಲ್ಪ ಸಾಲ್ಟ್ ಹಾಕಿ ಸಾಲ್ಟ್ ನೀರಲ್ಲಿ ನಾವು ಇಡೋದ್ರಿಂದ ಕಪ್ಪಾಗಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿ ಮಾಡಿ ಹಾಕ್ತಾಯಿದ್ದೀನಿ. ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಬಾಕ್ಸು. ಹಾಗೆ ಪ್ಯಾಕ್ ಮಾಡಿ ಕಳಿಸೋದಕ್ಕಂತೂ ಬೆಟರ್ ಆಗಿದೆ. ಯಾಕೆಂತಂದರೆ ನಾವಿಲ್ಲಿ ಒಂದೇ ಬಾಕ್ಸ್ನಲ್ಲಿ 3 ಥರ ಐಟಮ್ಸ್ನ ಹಾಕ್ಬೋದು. ಚಪಾತಿ, ಚಟ್ನಿ, ಹಾಗೆ ಫ್ರೂಟ್ಸ್ನ ಹಾಕಿದ್ದೀನಿ. ಆ್ಯಪಲ್ನ ನೋಡೋದಕ್ಕಂತೂ ಒಂಥರ ಕ್ಯೂಟಾಗಿ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಮಿಕ್ಸ್ ಆಗೋದಿಲ್ಲ ಒಳಗಡೆ ಹಾಕಿರುವಂಥದ್ದು. ಏನು ಬೇಕಾದರೂ ನಾವು ಸಾಂಬಾರು, ಚಟ್ನಿ, ಸಾಗು ಈ ಥರ ಹಾಕೋಬೋದು. ಮತ್ತು ಇಲ್ಲಿ ಲಿಡ್ ಹತ್ರ ರಬ್ಬರ್ ಕೂಡ ಕೊಟ್ಟಿದ್ದಾರೆ, ಅದನ್ನು ರಿಮೂವ್ ಮಾಡಿ ನಾವು ವಾಶ್ ಕೂಡ ಮಾಡ್ಕೋಬೋದು. ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಬಂದು ಮಕಾನ ಸೀಡ್ಸ್. ಎಲ್ಲರೂ ಕೇಳೇ ಇರ್ತೀರಾ. ನಮಗಂತೂ ಮಕಾನ ಸೀಡ್ಸ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಇದು ತಾವರೆ ಹೂವಿನ ಬೀಜ ಅಂತ. ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬಲಿಕ್ಕಾಗಲ್ಲ, ಅಷ್ಟು ಬೆನಿಫಿಟ್ಸು. ಸೊ ಡಯಟ್ ಮಾಡ್ತಿರೋರ್ಗಂತೂ ಇದು ತುಂಬಾ ಅವಶ್ಯಕತೆ ಇದೆ. ಮಕಾನ ಬೀಜಗಳಲ್ಲಿ ಮೆಗ್ನೇಷಿಯಂ ಮತ್ತು ಪೊಟ್ಯಾಷಿಯಂ ಅಂಶ ಹೆಚ್ಚಿದ್ದು, ಸೋಡಿಯಂ ಅಂಶ ಕಡಿಮೆ ಇದೆ. ಇದು ದೇಹದ ತೂಕದ ಮೇಲೆ ಗಮನ ಇಟ್ಟು ಡಯಟ್ ಮಾಡ್ತಿರುವಂತಹ ಮಂದಿಗಳಿಗೆ ಬಹಳಷ್ಟು ಸಹಾಯಕ ಎಂದು ಆರೋಗ್ಯ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ ಅಧಿಕ ರಕ್ತದ ಒತ್ತಡ ಹೊಂದಿರುವ ಜನರಿಗೆ ಮಕಾನ ಬೀಜಗಳು ಹೇಳಿ ಮಾಡಿಸಿದ ಆಹಾರಗಳಾಗಿವೆ, ಏಕೆಂದರೆ ಇವುಗಳಲ್ಲಿ ಹೆಚ್ಚಿನ ಪೊಟ್ಯಾಷಿಯಂ ಅಂಶ ಮತ್ತು ಕಡಿಮೆ ಸೋಡಿಯಂ ಅಂಶ ಇರುವುದರಿಂದ ರಕ್ತದ ಒತ್ತಡದಲ್ಲಿ ಯಾವುದೇ ಬಗೆಯ ಹೆಚ್ಚು ಕಡಿಮೆ ಆಗದೆ ನಿಯಂತ್ರಣದಲ್ಲಿರುತ್ತೆ. ಸೊ ಅದರಿಂದ ಇನ್ನು ಮುಂದೆ ರಕ್ತದ ಒತ್ತಡದ ಸಮಸ್ಯೆ ಬಳಲ್ತಿರೋರು ಮಕಾನ ಬೀಜಗಳನ್ನ ಸೇವಿಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಜಸ್ಟ್ ಇದಕ್ಕೆ ಆಯಿಲು ಮತ್ತು ಉಪ್ಪು ಖಾರ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಿನ್ನೋದಷ್ಟೇ. ಹೇಳಬೇಕು ಅಂದರೆ ಒಂಥರ ಪಾಪ್ಕಾರ್ನ್ ಕಣಾಗಿತ್ತು. ನಮ್ಮ ಪಾಪಗೂ ಕೂಡ ಇಷ್ಟ ಆಗಿ ತಿಂದ. ಹಾಗೆ ಇಲ್ಲಿ ಪುಟ್ಟಾಗಿ ಬಂದಿತ್ತು. ಸೊ ಇದು ತುಂಬ ಗಟ್ಟಿ ಇತ್ತು ಅಂತೇಳಿ ಅದನ್ನು ಸಪ್ರೇಟಾಗಿ ಇಟ್ಟೆ, ಮತ್ತು ದಪ್ಪಕ್ಕಿರೋದು ಒಂದು ಕಡೆ ಇಟ್ಟು ಸಪ್ರೇಟ್ ಮಾಡಿದೆ. ನಿಜವಾಗ್ಲೂ ಮಕಾನ ಸೀಡ್ಸಿಂದ ತುಂಬ ಹೆಚ್ಚು ಬೆನಿಫಿಟ್ಸ್ ಇದೆ. ಆದಷ್ಟು ಸೇವಿಸಿ, ಕಾಸ್ಟ್ಲಿ ಆದ್ರೂ. ಸೊ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಬಂದು ಕೋಕಿಲಾ ನ್ಯಾಚುರಲ್ ಬ್ಲ್ಯಾಕ್ ಶಾಂಪೂ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕೂದಲಿಗೆ ಹಾನಿ ಮಾಡುವಂತಹ PPD ಆಗಿರ್ಬೋದು, ಅಮೋನಿಯಾ ಆಗಿರ್ಬೋದು, ಪ್ಯಾರಾಬಿನ್ ಆಗಿರ್ಬೋದು ಇರೋದೇ ಇಲ್ಲ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ. ಹಾಗೆ ಕೆಮಿಕಲ್ ಫ್ರೀ ಆಗಿರುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಮ್ಮ ಅತ್ತೆಗೋಸ್ಕರ ತರಿಸ್ಕೊಂಡಿದ್ದು. ಸೊ ಇವಾಗ ಅವ್ರಿಗೆ ತುಂಬಾ ಬಿಳಿ ಕೂದಲುಗಳು ಬರ್ತಾ ಇದೆ. ಸೊ ಹೊರಗಡೆಯಿಂದ ಬ್ಲ್ಯಾಕ್ ಶಾಂಪೂನ ಹಾಕಿ ತುಂಬಾ ಬಿಳಿ ಕೂದಲು ಥರ ಆಗ್ಬಿಡ್ತಾ ಇತ್ತು. ಸೊ ಹಾಗಾಗಿ ಕೋಕಿಲಾ ಬ್ಲ್ಯಾಕ್ ಶಾಂಪೂನ ತರಿಸಿ ಹಾಕ್ತಾ ಇದೀವಿ. ಹೊರಗಡೆಯಿಂದ ತಂದು ಹಾಕೋದು ಅಷ್ಟೊಂದು ಸೇಫ್ ಅಲ್ಲ. ಇದರಲ್ಲಿ 4 ಡಿಫ್ರೆಂಟ್ಸ್ ಕಲರ್ಸ್ ಕೂಡ ಸಿಗುತ್ತೆ. ಸೊ ನಾವಿಲ್ಲಿ ಬ್ಲ್ಯಾಕ್ ಕಲರ್ನ ತರಿಸ್ಕೊಂಡಿದ್ದೀವಿ. ಹಾಗೆ ನಾವು ಅಪ್ಲೈ ಮಾಡೋದಕ್ಕೆ ಗ್ಲೌಸು ಕೂಡ ಕೊಟ್ಟಿರ್ತಾರೆ. ಇದು ಶಾಂಪ್ ಟೈಪ್ ಇರುತ್ತೆ. ಸೊ ಇದನ್ನು ನಾವು ಕೈಗೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೋದಷ್ಟೇ. ಹಾಕೋದು ಕೂಡ ಅಷ್ಟೇ ಸುಲಭ. ಇವಾಗ ಹಾಕಿನೂ ಕೂಡ ತೋರಿಸ್ತೀನಿ ಬನ್ನಿ. ಕೆಮಿಕಲ್ ಫ್ರೀ ಆಗಿರೋದ್ರಿಂದ ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು. ಹಾಗೆ ಈಗ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಬಿಳಿ ಕೂದಲಾಗಿದೆ ಅಂತೇಳಿ. ಸೊ ಮಧ್ಯ ತುಂಬ ಬಿಳಿ ಕೂದಲಾಗಿದೆ. ಯಾಕೆ ಅಂತ ಹೇಳಿದ್ರೆ ಹೊರಗಡೆಯಿಂದ ತಂದು ಹಾಕಿ ಏನೋ 1-2 ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಹೊರಗಡೆಯಿಂದ ತಂದು ಹಾಕಿ ತುಂಬಾ ಜಾಸ್ತಿ ಮಾಡ್ಕೋತೀವಿ. ಅದರಲ್ಲೆಲ್ಲ ತುಂಬ ಕೆಮಿಕಲ್ ಇರುತ್ತೆ. ಸೊ ಹಾಗಾಗಿ ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ತುಂಬಾ ಬಿಳಿ ಕೂದಲಾಗ್ಬಿಟ್ಟಿರುತ್ತೆ. ಫಸ್ಟು ಸ್ವಲ್ಪ ಕೂದಲನ್ನ ತೇವ ಥರ ಮಾಡಿಕೊಂಡು ಅದಾದಮೇಲೆ ಅಪ್ಲೈ ಮಾಡಬೇಕಾಗತ್ತೆ. ಹಾಗೆ ಅಪ್ಲೈ ಮಾಡಬಾರ್ದು. ಸೊ ಇವಾಗ ಕೂದಲನ್ನೆಲ್ಲ ಸ್ವಲ್ಪನೇ ತೇವ ಮಾಡ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ಹಾಕ್ಕೊಂಡು ಹಾಕೋಬೇಕಷ್ಟೇ. ನೆಕ್ಸ್ಟು ಗ್ಲೌಸ್ನ ಹಾಕೋದು. ಇವಾಗಿನ ಕಾಲದಲ್ಲಂತೂ ಚಿಕ್ಕ ಮಕ್ಕಳಿಗೆಲ್ಲ ಬಿಳಿ ಕೂದಲು ಬಂದುಬಿಡ್ತಾ ಇದೆ. ಸೊ ಅಂಥವ್ರಿಗೆಲ್ಲ ಕಲರೆಲ್ಲ ಹಾಕೋಕ್ಕೆ ಹೋಗಬೇಡಿ. ಸೊ ಈ ರೀತಿಯಾದ ನ್ಯಾಚುರಲ್ ಆಗಿರುವಂತಹ ಬ್ಲ್ಯಾಕ್ ಶಾಂಪೂನ ಹಾಕಿ ಹೊರಗಡೆಯಿಂದ ತಂದು ಹಾಕೋದು ಅಷ್ಟೊಂದು ಸೇಫ್ ಅಲ್ಲ. ಇದೊಂಥರ ಶಾಂಪೂ ಟೈಪ್ ಇರುತ್ತೆ. ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ ಈ ಥರ ಇರುತ್ತೆ. ನೆನಪಿರಲಿ, ತಲೆಗೆ ಸ್ವಲ್ಪ ನೀರನ್ನು ಸವರಿ ಅದಾದಮೇಲೆ ನಾವು ಅಪ್ಲೈ ಮಾಡಬೇಕು. ಹಾಗೆಯೇ ಅಪ್ಲೈ ಮಾಡಬಾರ್ದು. ಹಾಗಂತ ಜಾಸ್ತಿನೂ ಕೂಡ ನೀರು ಹಾಕಬಾರ್ದು. ಸ್ವಲ್ಪ ತೇವ ಮಾಡಿ ಈ ರೀತಿ ಅಪ್ಲೈ ಮಾಡೋದಷ್ಟೇ. ಬಿಫೋರ್ ಈ ಥರ ಇರುತ್ತೆ, ಆಫ್ಟರ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಪೂರ್ತಿ ಕಂಪ್ಲೀಟ್ ಸ್ವಲ್ಪ ಕೂದಲುನೇ ತೊಗೊಂಡು ಅಪ್ಲೈ ಎಲ್ಲ ಮಾಡಾದಮೇಲೆ ಗಂಟಾಕಿ ಒಂದು 10-20 ನಿಮಿಷ ಬಿಟ್ಟರೆ ಆಯಿತು. ಅದಾದಮೇಲೆ ಸ್ನಾನ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಇರೋದು ಈ ಥರ ಕೂದಲು ಆಗುತ್ತೆ. ಹೇಳಬೇಕು ಅಂದರೆ ನಮ್ಮ ಅತ್ತೆಗೆ ಕೂದಲು ತುಂಬಾ ಚೆನ್ನಾಗಿದೆ. ಹೇಳಬೇಕು ಅಂದರೆ ನಮಗೂ ಕೂಡ ಇಲ್ಲ, ಅಷ್ಟು ಚೆನ್ನಾಗಿದೆ ಅವ್ರ ಹೇರು.
ನೋಡ್ತಾ ಇರ್ಬೋದು ಎಷ್ಟು ಸಿಲ್ಕಿಯಾಗಿ ಸಾಫ್ಟ್ ಆಗಿದೆ ಅಂತೇಳಿ. ಸೊ ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಂದು ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ನೀವೊಮ್ಮೆ ಚೆಕ್ ಮಾಡಿ ನೀವು ಕೂಡ ಬೈ ಮಾಡಿ. ತುಂಬಾ ಚೆನ್ನಾಗಿದೆ. ಹೇಳ್ಬೇಕು ಅಂದರೆ ಕಲರ್ ಹಾಕ್ದಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ನೋಡೋಣ. ಅಮೆಝಾನಿಂದ ನಿಕ್ಸಿ ಟೈಲ್ಸ್ ಆ್ಯಂಡ್ ಸೆರಾಮಿಕ್ ಕ್ಲೀನರ್ನ ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ಇದ್ರದ್ದು ರಿವ್ಯೂನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸಿಲಿಂಡ್ರು ಕೆಳಗಡೆ ಹಾಗೆ ಕಬ್ಬಿಣಗಳು ಎಲ್ಲೆಲ್ಲಿ ಇಟ್ಟಿರ್ತೀವಿ ಅಲ್ಲೆಲ್ಲ ತುಕ್ಕಿಡ್ದು ಈ ಥರ ಗಲೀಜಾಗಿರುತ್ತೆ. ಸೊ ಇದನ್ನು ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ನಿಕ್ಸಿ ಸಿರಾಮಿಕ್ ಕ್ಲೀನರ್ನ ತರಿಸ್ಕೊಂಡ್ರೆ 1 to ಡಬಲ್ ಸೊಲ್ಯೂಷನ್ ಮಾಡ್ಕೋಬೋದು. ಇಲ್ಲಿ ನಾನು 1 ಲೀಟರ್ ನೀರಿಗೆ 100 ml ನಿಕ್ಸಿ ಸೆರಾಮಿಕ್ ಕ್ಲೀನರ್ನ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಟು ನಾವು ಆಫ್ಟರ್ ಕ್ಲೀನ್ ಮಾಡಿದ್ರೆ ಆಯಿತು. ಅದರದ್ದು ಫೇಗ್ರೇನು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ತುಕ್ಕಿಡ್ದಿರುವಂತಹ ಸಿಲಿಂಡ್ರ್ ಕೆಳಗಡೆ ಈಗ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ ಪರ್ಪೋಸ್ಗೆ ಯೂಸ್ ಮಾಡ್ಕೋಬೋದು ಈ ಒಂದು ಸೊಲ್ಯೂಷನಿಂದ. ನಿಜವಾಗ್ಲೂ ಎಂತಹ ಒಂದು ಕಠಿಣವಾದಂಥ ಕಲೆಗಳಿದ್ರೂ ಕೂಡ ಹೋಗಿಬಿಡುತ್ತೆ. ಬಾತ್ರೂಮ್ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಹಾಗೆ ಕಿಚನಲ್ಲಿ ಸಿಂಕ್ ಆಗಿರ್ಬೋದು, ಎಲ್ಲ ಕಡೆ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಈಗ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿತ್ತು, ಈಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಲೆಗಳೆಲ್ಲ ಹೋಗಿದೆ ಅಂತೇಳಿ. ಇದನ್ನು ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದು. ಇದರದ್ದು ಲಿಂಕ್ನು ಕೂಡ ಕೊಟ್ಟಿರ್ತೀನಿ, ಬೇಕು ಅಂತಂದರೆ ಬೈ ಮಾಡಿ. ಹಾಗೆ ನಾನಿಲ್ಲಿ ನಮ್ಮದು ಬಾತ್ರೂಮಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು ಬೋರ್ ನೀರಾಗಿರೋದ್ರಿಂದ ತುಂಬ ಕಲೆಗಳೆಲ್ಲ ಅಲ್ಲೇ ಉಳಿದ್ಬಿಟ್ಟಿರುತ್ತೆ. ಸೊ ಹೇಳಬೇಕು ಅಂತಂದರೆ ಬಾತ್ರೂಮ್ ಕ್ಲೀನ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಎಷ್ಟೇ ಉಜ್ಜಿ ಕ್ಲೀನ್ ಮಾಡಿದ್ರೂ ಸಹ ಕ್ಲೀನ್ ಆಗಿರೋ ಥರನೇ ಕಾಣಿಸೋದಿಲ್ಲ. ಮತ್ತು ನಾನಿಲ್ಲಿ 1 ಲೀಟರ್ ನೀರಿಗೆ 100 ml ಸೊಲ್ಯೂಷನ್ನ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ಮತ್ತೆ ನಾನು ಕ್ಲೀನ್ ಮಾಡ್ಕೊತೀನಿ. ಎಲ್ಲೆಲ್ಲಿ ತುಂಬ ಕಲೆಗಳಾಗಿರುತ್ತೆ ಆ ಒಂದು ಪ್ಲೇಸಲ್ಲಿ ಈ ರೀತಿ ಹಾಕಿ ನಾವು ನೀಟಾಗಿ ವಾಶ್ ಮಾಡ್ಕೋಬೋದು. ಟೈಲ್ಸ್ ಆಗಿರ್ಬೋದು, ಮತ್ತು ಸಿಂಕ್ ಆಗಿರ್ಬೋದು, ಬಾತ್ರೂಮು, ಟಾಯ್ಲೆಟ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ನಿಜವಾಗ್ಲೂ ಬೆಸ್ಟ್ ಅಂತಲೇ ಹೇಳ್ತೀನಿ. ಬಾತ್ರೂಮು, ಟಾಯ್ಲೆಟು ಡೈಲಿ ಕ್ಲೀನ್ ಮಾಡಿದ್ರೂ ಸಾಕಾಗಲ್ಲ, ಅಷ್ಟು ಕಲೆಗಳು ಉಳಿದ್ಬಿಟ್ಟಿರುತ್ತೆ. ಇನ್ನು ಇದ್ದಿದ್ದು ಬೋರ್ ನೀರು ಯೂಸ್ ಮಾಡೋರ್ಗಂತೂ ಕೇಳಲೇಬೇಡಿ, ಅಷ್ಟು ಕಲೆಗಳಾಗ್ಬಿಡ್ತಾ ಇರುತ್ತೆ. ಈ ಒಂದು ಸೊಲ್ಯೂಷನ್ನ ನಾವು 10 ಪಟ್ಟಷ್ಟು ಹೆಚ್ಚಿಗೆ ಮಾಡ್ಕೋಬೋದು. 1 ಲೀಟರ್ ನೀರಿಗೆ 100 ml ಆಗ್ತು ಅಂತಂದರೆ ನಾವಿಲ್ಲಿ 10 ಲೀಟರಷ್ಟು ನಾವು ಸೊಲ್ಯೂಷನ್ನ ರೆಡಿ ಮಾಡ್ಕೋಬೋದು. ಹಾಗೆ ಇಲ್ಲಿ ಬಾತ್ರೂಮ್ನು ಕೂಡ ಕ್ಲೀನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನು ಮೊದಲೇ ಈ ಸೊಲ್ಯೂಷನ್ನ ಹಾಕಿಬಿಟ್ಟಿದ್ದೆ, ಮತ್ತೆ ಸ್ವಲ್ಪ ಅಪ್ಲೈ ಮಾಡಿ ನಾನಿಲ್ಲಿ ಸ್ಟೀಲ್ ಗುಂಜಿನಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ಎಷ್ಟು ಕಲೆಗಳಿದ್ರೂ ಕೂಡ ಇದರಲ್ಲಿ ರಿಮೂವ್ ಆಗುತ್ತೆ. ಬಾತ್ರೂಮ್ ಕ್ಲೀನರಲ್ಲಿ ನಾವು ಉಜ್ಜಿದ್ರೂ ಕೂಡ ಅದು ಹೋಗೋದಿಲ್ಲ. ಒಳಗಡೆ ಮಾತ್ರ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪೆಂಗ್ವಿನ್ದು ಒಂದು ಟೂತ್ ಬ್ರಷ್ದು ಒಂದು ಹೋಲ್ಡರ್ನ ತರಿಸ್ಕೊಂಡಿದ್ದೆ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಸೊ ಇದರದ್ದು ರಿವ್ಯೂನ ತೋರಿಸ್ತಾ ಇದ್ದೀನಿ ಇವತ್ತು. ಈ ರೀತಿಯಾದ ಒಂದು ಸ್ಟಿಕ್ಕರ್ನ ಕೊಟ್ಟಿರ್ತಾರೆ. ಇದನ್ನು ರಿಮೂವ್ ಮಾಡಿ ಅದನ್ನು ಅಂಟಿಸಿ ಇದನ್ನು ಹಾಕೋದಷ್ಟೇ. ಒಂಥರ ಕ್ಯೂಟಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಇದನ್ನು ಬುಕ್ ಮಾಡಿ ತರಿಸಿದ್ದು. ನಾನು 3 ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಒಂದೇ ಬಂದಿತ್ತು. ಸೊ ಇವಾಗ ಆಫರ್ ನಡೀತಾ ಇದೆ. ಸೊ ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಈ 19ನೇ ತಾರೀಕಿಗೆ ಮೆಗಾ ಬ್ಲಾಕ್ ಬಸ್ಟರ್ ಸೇಲ್ ನಡೀತಿದೆ. 19ನೇ ತಾರೀಕು ಮಾತ್ರ ಯಾರೂ ಮಿಸ್ ಮಾಡ್ಕೋಬೇಡಿ. ಒಳ್ಳೊಳ್ಳೆ ಐಟಮ್ಸ್ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ, ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಸಿಗುತ್ತೆ. ಸೊ ಹಾಗಾಗಿ 19ನೇ ತಾರೀಕು ಏನಾದರೂ ಬೇಕು ಅಂತ ಹೇಳಿದ್ರೆ ಇವಾಗಲೇ ನಿಮ್ಗೆ ಏನೇನೆಲ್ಲ ಪ್ರಾಡಕ್ಟ್ ಬೇಕು ಅದನ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡಿರಿ. 19ನೇ ತಾರೀಕು ನೀವು ಪ್ರಾಡಕ್ಟ್ಗಳನ್ನ ನೀವು ಬೈ ಮಾಡ್ಬೋದು. ಹಾಗೆ ಈಗ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಪೆಂಗ್ವಿನ್ ಹೋಲ್ಡರು ಅಂತ. ನಮ್ಮ ಪಾಪಗಂತೂ ತುಂಬ ಇಷ್ಟ ಆಯಿತು. ಸೊ ಮಕ್ಕಳದ್ದು ಇಡೋಣ ಅಂತೇಳಿ ಬ್ರಷ್ನ ಇಟ್ಟೆ. ನಮ್ಮ ಪಾಪ ಬಂದು ನೋಡಿ ತುಂಬ ಖುಷಿಪಟ್ಟ. ಹಂಗೆ ಏನೋ ಒಂಥರ ಕ್ಯೂಟಾಗಿ ಕಾಣಿಸ್ತಿತ್ತು ಅಲ್ವಾ. ಸೊ ಹಾಗಾಗಿ ಅದನ್ನೇ ನೋಡ್ತಾ ಇದ್ದ. ನಮಗೇ ಇಷ್ಟ ಆಗುತ್ತೆ. ಅದೊಂಥರ ಇನ್ನೊಂಥರ ಡುಮ್ಕಿದೆ ಹೊಟ್ಟೆ ಎಲ್ಲ, ಅದನ್ನು ನೋಡಿದ್ರೇ ಒಂಥರ ಖುಷಿಯಾಗುತ್ತೆ. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೆ. ಪ್ಯಾಕ್ ಆಫ್ 3 ಮಾಡಿದ್ದು ನಾನು, 1 ಬಂದಿತ್ತು. ಸೊ ಇವಾಗ ಆಫರ್ಗಳು ನಡೀತಾ ಇದೆ, ಖಂಡಿತ ಮಿಸ್ ಮಾಡ್ಕೋಬೇಡಿ. ನೀವು ಕೂಡ ಬೈ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಪ್ರಾಡಕ್ಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿರಿ.
ಆಫರ್ಗಳು ನಡೀತಾ ಇರುತ್ತೆ ನೋಡಿ, ಅಂಥ ಟೈಮಲ್ಲಿ ನೀವು ಬೈ ಮಾಡಿದ್ರೆ ತುಂಬಾ ಕಮ್ಮಿ ಬೆಲೆಗೆ ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಸಿಗುತ್ತೆ ನಿಮಗೆ. ಸೊ ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದಂತೂ ತುಂಬ ಅಂದರೆ ತುಂಬ ಯೂಸ್ ಆಯಿತು ನಮಗಂತೂ. ಸೊ ನಿಮ್ಗೂ ಕೂಡ ಯೂಸ್ ಆಗುತ್ತೆ, ಕಂಟಿನ್ಯೂ ಆಗಿ ನೋಡ್ಕೊಂಡು ಹೋಗಿ ವಿಡಿಯೋನ, ನಿಮ್ಗೂ ಕೂಡ ಗೊತ್ತಾಗುತ್ತೆ ಏನು ಅಂತೇಳಿ. ನಾವು ಬಾತ್ರೂಮು ಹಾಗೆ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಆ್ಯಸಿಡ್ನ ಯೂಸ್ ಮಾಡ್ತಾ ಇರ್ತೀವಿ. ಆ್ಯಸಿಡ್ ಯೂಸ್ ಮಾಡಿದಾಗ ಗಾರೆಗಳೆಲ್ಲ ಹಾಳಾಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಇದೊಂದನ್ನು ತರಿಸ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ಸೊ ನಿಮ್ಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಾವು ಸಿಂಕ್ ಹತ್ರ ಏನಾದರೂ ಹೋಲಾಗಿದ್ರೆ ಮತ್ತು ಹೊಸ್ಲ ಹತ್ರ ಎಲ್ಲ ಹೋಲಾಗಿ ಇರುವೆ ಬರ್ತಾ ಇರುತ್ತೆ ನೋಡಿ, ಅಂಥದ್ದಕ್ಕೆ ಯೂಸ್ ಮಾಡ್ಕೋಬೋದು. ಇದನ್ನು ನಾವು ಬಾಲ್ಕನಿಗಾಗಿರ್ಬೋದು, ಸಿಂಕ್ ಹತ್ರ ಆಗಿರ್ಬೋದು, ಹೊಸ್ಲ ಹತ್ರ ಎಲ್ಲೆಲ್ಲಿ ಪ್ಯಾಚ್ ಹಾಕಬೇಕು ಅಂತ ಅಂದ್ಕೊಂಡಿರ್ತೀವಿ, ಸೊ ಅಲ್ಲಿಗೆಲ್ಲ ಯೂಸ್ ಮಾಡ್ಕೋಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ಸೊ ನಾನು ರಿವ್ಯೂ ತೋರಿಸೋಣ ಅಂತೇಳಿ ಇವತ್ತು ಇದನ್ನು ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಹಾಕಬೇಕಾದ್ರೆ ಒಂದು ಸ್ವಲ್ಪನೂ ಕೂಡ ನೀರು ಇರಬಾರ್ದು, ತೇವಾಂಶ ಇರಬಾರ್ದು, ಎಲ್ಲನೂ ಕೂಡ ಕ್ಲೀನ್ ಮಾಡಿ ಅದಾದಮೇಲೆ ನಾವು ಇದನ್ನು ಹಾಕಬೇಕು. ಒಂದು ದಿನ ನಾವು ಇದಕ್ಕೆ ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ನೀಟಾಗಿ ಸೆಟ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡಿ. ಅದನ್ನು ಕೂಡ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ಸೊ ಇದೇನು ಅಂತ ನಿಮಗೆಲ್ಲ ಅನಿತಾ ಸಮಂತ್ ಅವ್ರಿಗೆ ಗೊತ್ತೇ ಇರುತ್ತೆ. ಸೊ ಇವರ ಒಂದು ಲಿಪ್ಸ್ಟಿಕ್ಕು ಯಾವುದು ಅಂತ ಹೇಳಿದ್ರೆ ನಾನು ಇವತ್ತು ತರಿಸ್ಕೊಂಡಿದ್ದೀನಿ ಅಲ್ವಾ. ಸೊ ಅದನ್ನೇ ಅವರು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದರು. ಸೊ ಅದನ್ನೇ ನಾನು ಕೂಡ ತರಿಸಿ ಇವತ್ತು ರಿವ್ಯೂನ ತೋರಿಸ್ತಾ ಇದ್ದೀನಿ. ಬನ್ನಿ ಇದು ಹೇಗಿದೆ ಅಂತ ನೋಡೋಣ. ಇವರು ಕೂಡ ವಾಟರ್ ಪ್ರೂಫು, ತುಂಬ ಚೆನ್ನಾಗಿದೆ. ನಾನು ಇದನ್ನೇ ಯೂಸ್ ಮಾಡೋದು, ನಾನು ಇನ್ನೂ ತುಂಬ ಕಾಸ್ಟ್ಲಿದೆಲ್ಲ ಯೂಸ್ ಮಾಡಲ್ಲ ಅಂತ ವಿಡಿಯೋದಲ್ಲಿ ಶೇರ್ ಮಾಡಿದರು. ಸೊ ಹಾಗಾಗಿ ನಮ್ಮಂಥವರಿಗೆ ಇದೇ ಬೆಟರು ಅಂತ ಅನ್ನಿಸ್ತು. ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ. ತುಂಬ ಕಾಸ್ಟ್ಲಿ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳೋರು, ಸೊ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಇದು ವಾಟರ್ ಪ್ರೂಫ್ ಅಂತ ಹೇಳಿದ್ದಾರೆ. ಬನ್ನಿ ಇದು ಯಾವ ಥರ ಇದೆ, ಸೊ ಇದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡೋಣ. ಕೆಲವು ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ರೆಡಿ ಆಗಬೇಕು, ಲಿಪ್ಸ್ಟಿಕ್ಕೆಲ್ಲ ಹಾಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅಂಥವ್ರಿಗೆ ಕಾಸ್ಟ್ಲಿದು ತಂದು ನಾವು ಲಿಪ್ಸ್ಟಿಕ್ಕೆಲ್ಲ ಹಾಕೊಳ್ಳೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಈ ಥರದೊಂದು ಕಮ್ಮಿ ಪ್ರೈಸಲ್ಲೇ ತರಿಸಿ ಹಾಕ್ಕೊಂಡು ಖುಷಿ ಪಡಬೇಕು ಅಷ್ಟೇ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತೇಳಿ ನೋಡೋಣ. ವಾವ್, ಸೂಪರಾಗಿದೆ ಅಲ್ವಾ. ಕಲರ್ ಮಾತ್ರ ಇದು ತುಂಬಾ ಚೆನ್ನಾಗಿದೆ. ಒಂದು ರೆಡ್ ಕಲರು, ಇನ್ನೊಂದು ಮೆರೂನ್ ಕಲರು. ಸೊ ಎರಡೂ ಕೂಡ ಅವರು ಹಾಕೊಳ್ತಾರೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂತೇಳಿ ತರಿಸ್ಕೊಂಡಿದ್ದೀನಿ. ಫಸ್ಟು ಅವರು ಸ್ವಲ್ಪ ರೆಡ್ ಕಲರ್ ಹಾಕಿ ಅದಾದಮೇಲೆ ಮೆರೂನ್ ಕಲರ್ ಶೇಡ್ ಕೊಡ್ತೀನಿ ಅಂತ ಹೇಳಿದರು. ಸೊ ಅದು ನಿಜವಾಗ್ಲೂ ಲುಕ್ಕಿಂಗಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಅಮೇಝಿಂಗಾಗಿ ಇರುತ್ತೆ. ಸೊ ಹಾಗಾಗಿ ಟ್ರೈ ಮಾಡೇ ಬಿಡೋಣ ಅಂತೇಳಿ ನಾನು ತರಿಸ್ಕೊಂಡು ಟ್ರೈ ಮಾಡಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು ರಿಸಲ್ಟ್ ಅಂತೂ. ಬಟ್ ಓಕೆ, ಈ ಒಂದು ಪ್ರೈಸ್ಗೆ ಇದು ಬೆಸ್ಟ್ ಅಂತಲೇ ಅನ್ನಿಸುತ್ತೆ. ಹೌದು ಅಲ್ವಾ. 104 ರೂಪಾಯಿಗೆ 2 ಥರ ಲಿಪ್ಸ್ಟಿಕ್ಕು, ಅದು ಬೆಟರಾಗಿ ಬಂದಿದೆ. ಸೊ ಇದು ನನಗೆ ಲೈಕ್ ಆಯಿತು, ತುಂಬಾ ಇಷ್ಟ ಆಯಿತು. ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು, ಇದಂತೂ ಹೆಣ್ಮಕ್ಳಿಗೆ ಸಿಕ್ಕಾಬಟ್ಟೆ ಇಷ್ಟ ಆಗಿಬಿಟ್ಟಿದೆ. ನಾನಂತೂ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದು ತುಂಬ ಜನ ಬೈ ಮಾಡಿದ್ದಾರೆ, ಅಷ್ಟು ಇಷ್ಟ ಆಗಿದೆ. ಸೊ ಏನು ಅಂತ ಹೇಳಿದ್ರೆ ಡಿಶ್ ಡ್ರೈನರ್ ಕಿಚನ್ ರ್ಯಾಕು. ವಾವ್, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಅಂತೂ. ನನಗಂತೂ ನೋಡಿ ಸಖತ್ತು ಖುಷಿ ಆಯಿತು. ಯಾಕೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಒಂದು ಸಮಸ್ಯೆ ಅಂತಂದರೆ ನಾವು ಪಾತ್ರೆ ಎಲ್ಲ ತೊಳೆದು ಹಾಗೆ ಇಟ್ಟು, ಸೊ ಸಿಂಕ್ ಹತ್ರ ಎಲ್ಲ ತುಂಬಾ ನೀರು ಉಳ್ಬಿಡ್ತಾಯಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಸೊ ಹಾಗಾಗಿ ಈ ರೀತಿ ಇದನ್ನ ತರಿಸ್ಕೊಂಡಿದ್ದೆ. ಇದಕ್ಕೆ ಈ ರೀತಿಯಾದ ಒಂದು ಸ್ಪೂನ್ ಹಾಕೋದಕ್ಕೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೀರು ಉಳಿಯೋದಿಲ್ಲ, ಎಲ್ಲನೂ ಕೂಡ ರಿಮೂವ್ ಆಗುತ್ತೆ. ಸೊ ಹಾಗೆ ಇಲ್ಲಿ ಪ್ಲೇಟ್ಗಳಿಡೋದಕ್ಕೆ ಮತ್ತು ಚಿಕ್ಕ ಬೌಲ್ಗಳು, ಲೋಟಗಳು, ಸ್ಪೂನ್ ಇಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಪಾತ್ರೆನೆಲ್ಲ ತೊಳೆದು ಈ ಒಂದು ರ್ಯಾಕ್ನಲ್ಲಿ ಆರಾಮಾಗಿ ಇಟ್ಕೋಬೋದು, ಮತ್ತು ಯಾವಾಗ ಬೇಕೋ ಆವಾಗ ನಾವು ಜೋಡಿಸ್ಕೋಬೋದು ನೀರೆಲ್ಲ ಸೋರಿದ್ಮೇಲೆ. ಆಮೇಲೆ ಇನ್ನೊಂದು ಯೂಸ್ ಆಗುವಂಥದ್ದು ಅಂತ ಹೇಳಿದ್ರೆ, ಸೊ ಏನು ಅಂತ ತೋರಿಸ್ತೀನಿ. ನಿಜವಾಗ್ಲೂ ಅದು ನನಗೆ ತುಂಬಾ ಇಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ ನಾವು ಪಾತ್ರೆನೆಲ್ಲ ತೊಳೆದು ಅಲ್ಲೆಲ್ಲ ಇಟ್ಟಿದಾಗ ಸಿಂಕ್ ಹತ್ರ ಎಲ್ಲ ತುಂಬ ನೀರು ಉಳಿದ್ಬಿಡ್ತಾ ಇರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋದೇ ಒಂದು ಕಷ್ಟ ಅಲ್ವಾ. ಸೊ ಹಾಗಾಗಿ ಮತ್ತೆಲ್ಲ ಕೆಳಗಡೆ ಎಲ್ಲ ಬೀಳ್ತಾ ಇರುತ್ತೆ. ಅದಕ್ಕೋಸ್ಕರ ಅಂತಲೇ ಕೆಳಗಡೆ ಒಂಥರ ಪ್ಲೇಟ್ ಥರ ಕೊಟ್ಟಿದ್ದಾರೆ. ಸೊ ನಾವು ಪಾತ್ರೆನೆಲ್ಲ ಸೋರಾಕ್ದಾಗ ನೀರೆಲ್ಲ ಈ ಥರ ಸಿಂಕ್ ಹತ್ರ ಬಂದುಬಿಟ್ಟಿರುತ್ತೆ. ಸೊ ನಿಜವಾಗ್ಲೂ ತುಂಬಾ ವರ್ತ್ ಅಂತ ಅನ್ನಿಸ್ತು. ನಿಮಗೂ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.